ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಕಾಲಾಷ್ಟಮಿ ಇರೋದ್ರಿಂದ ಆ ಕಾಲಾಷ್ಟಮಿ ದಿನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋಂಥ ಸಣ್ಣ ಸಣ್ಣ ಉಪಾಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂತಂದರೆ ಸ್ನೇಹಿತರೆ, ಇವತ್ತು ಕಾಲಾಷ್ಟಮಿ ದಿನ ನಮಗೆ ಕಾಲಭೈರವನ ಆಶೀರ್ವಾದ ಸಿಗಬೇಕು, ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಸಂತೋಷವಾಗಿರಬೇಕು, ಮನೆಯಲ್ಲಿರೋಂಥ ಕಷ್ಟ ಸುಖಗಳೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನೀವು ಇವತ್ತು ನಾನು ಹೇಳ್ಕೊಡೋ ಅಂಥ ಚಿಕ್ಕ ಚಿಕ್ಕ ಅನುಷ್ಠಾನಗಳನ್ನ ಅಥವಾ ಚಿಕ್ಕ ಚಿಕ್ಕ ಪುಟ್ಟ ಉಪಾಯಗಳನ್ನ ಮಾಡ್ಕೊಳ್ಳಿ. ಯಾಕಂದರೆ ಕಾಲಭೈರವನಿಗೆ ನೀವು ನಿಮ್ಮ ಮನೆಯಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಮಕ್ಕಳ ಜೊತೆ ಯಾವಾಗಲೂ ಖುಷಿಯಾಗಿದ್ದು ಹಣದ ಆರ್ಥಿಕ ವ್ಯವಸ್ಥೆ ಎಲ್ಲ ಚೆನ್ನಾಗಿರಬೇಕು, ಸಮೃದ್ಧಿಯಾಗಿರಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಕಾಲಾಷ್ಟಮಿ ಸಂಜೆ ಸಮಯದಲ್ಲಿ, ಅದರಲ್ಲೂ ಗೋಧೂಳಿ ಸಮಯದಲ್ಲಿ ನೀವು ಕಾಲಭೈರವನ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿ 2 ತುಪ್ಪದ ಬತ್ತಿಗಳ ಜೊತೆ 2 ಬೆಲ್ಲದ ದೀಪದ ಆರಾಧನೆಯನ್ನು ನೀವು ಮಾಡೋದ್ರಿಂದ ಕಾಲಾಷ್ಟಮಿ ದಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಇದ್ದರೆ, ಅದೆಲ್ಲದಕ್ಕೂ ಪ್ರಾಬ್ಲಮ್ ಇದ್ದರೆ ಅದು ಸಿದ್ಧಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಅಕಸ್ಮಾತು ಕಾಲಭೈರವನ ಫೋಟೋ ಇಲ್ಲ ಅಂದರೆ ಶಿವನ ಫೋಟೋದ ಮುಂದೆ ನೀವು 2 ಬೆಲ್ಲದ ದೀಪನ ನೀವು ಹಚ್ಚೋದ್ರಿಂದ, ಅದು ತುಪ್ಪದ ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸಿ ಅದನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕಾಲಭೈರವನ ಆಶೀರ್ವಾದ ಸಿಕ್ಕಿ, ಶತ್ರುಗಳ ಕಾಟ ಇದ್ದರೆ, ಮಾಟ ಮಂತ್ರ ಯಾರಾದರೂ ಮಾಡಿಸಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಆರೋಗ್ಯದಲ್ಲಿ ಅಪಮೃತ್ಯು ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು ಕವರನ್ನು ನೀವು ತೊಗೊಬೇಕಾಗುತ್ತೆ. ಆ ಕವರಲ್ಲಿ ನೀವು ಒಂದು 6 ತಾಮ್ರದ ನಾಣ್ಯಗಳು ಅಥವಾ ಒಂದು 6 ನಾಣ್ಯಗಳನ್ನ ನೀವು ತೊಗೊಬೇಕಾಗುತ್ತೆ. 5 ರೂಪಾಯಿ ಕಾಯಿನ್ ಇರುತ್ತಲ್ಲ, ಅಂಥವು ಒಂದು 5 ಕಾಯಿನ್ 6 ಕಾಯಿನ್ನ ನೀವು ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯನ ನೀವು ಇಟ್ಬಿಟ್ಟು ಅವೆರಡನ್ನು ನೀವು ಬೆರೆಸ್ಬಿಟ್ಟು ಅದನ್ನು ನೀವು ಶಿವನ ದೇವರ ಮುಂದೆ ಇಟ್ಟು ಅದನ್ನು ನೀವು ಪೂಜೆ ಮಾಡಿ, ತದನಂತರ ಅದನ್ನು ನೀವು ಒಂದು ಬಟ್ಟೆಯಲ್ಲಿ, ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಕ್ಯಾಶ್ ಬಾಕ್ಸ್ ಇರ್ತಿರಲ್ಲ ಅಂಥ ಜಾಗದಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಹಣದ ವ್ಯವಹಾರ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆಲ್ಲ ಯಾವುದೇ ರೀತಿ ತೊಂದರೆ ಕೂಡ ಆಗೋದಿಲ್ಲ. ಯಾವಾಗಲೂ ಹಣ ಶೇಖರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಆ ರೀತಿ ಖಂಡಿತವಾಗ್ಲೂ ಮಾಡ್ಕೊಬೋದು. ಅದಾದಮೇಲೆ ನೀವು ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ಇವತ್ತಿನ ದಿನ ನಿಮ್ಮ ಮನೆಯ ಸುತ್ತಮುತ್ತ ಏನಾದ್ರೂ ನೀವು ನಿಮಗೆ ಗೊತ್ತಿಲ್ಲದಿದ್ದಂಗೆ ಏನಾದ್ರೂ ಅಂಜೂರದ ಹಣ್ಣಿನ ಮರ ಏನಾದರೂ ಬೆಳೆಸಿದ್ರೆ, ಆ ಅಂಜೂರದ ಮರದ ಕಡ್ಡಿ ಏನಾದರೂ ಸಿಕ್ಕಿದ್ದೆ ಆದರೆ, ಅದರಲ್ಲೂ ಇವತ್ತು ಬುಧವಾರ ಆಗಿರೋದ್ರಿಂದ ನೀವು ಆ ಮರದ ಕಡ್ಡಿನ ತಂದು ಅದಕ್ಕೆ ಸ್ವಲ್ಪ ನೀವು ಬಿಳಿ ಎಕ್ಕದ ಹಾಲನ್ನು ಸರಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಡ್ರಾಪ್ ಆದ್ರೂ ನೀವು ಅದಕ್ಕೆ ಹಾಲನ್ನು ನೀವು ಅಂದರೆ ಮೇಲೆ ಸಿಂಪಡಿಸ್ಬಿಟ್ಟು ಅಥವಾ ಅದಕ್ಕೆ ಸರಿಬಿಟ್ಟು ನೀವು ನಿಮ್ಮ ಮನೆಯ ಮುಂಭಾಗಲಿಗೆ, ಅದರಲ್ಲೂ ಬುಧವಾರ ದಿನ ಕಾಲಾಷ್ಟಮಿ ದಿನ ನೀವು ಅದನ್ನು ಬಾಗಿಲಿಗೆ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ, ಸಾಲ ಇದ್ದರೆ ಅಥವಾ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಮನೇಲಿ ಅಭಿವೃದ್ಧಿ ಆಗೋದಕ್ಕೆ ಆ ಅಂಜೂರದ ಮರದ ಕಡ್ಡಿ ನಮಗೆ ಸಹಾಯ ಮಾಡುತ್ತೆ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡಿ ತೋರಿಸೋಣ ಅಂದರೆ ಸ್ನೇಹಿತರೆ, ನಮ್ಮ ಮನೆ ಸುತ್ತಮುತ್ತ ಯಾವುದೂ ಅಂಜೂರ ಮರದ ಕಡ್ಡಿ ಇಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಮನೆಗಳಲ್ಲಿ ಯಾರಾದರೂ, ನಿಮ್ಮ ಅಕ್ಕಪಕ್ಕದ ತೋಟಗಳಲ್ಲಿ ಯಾರಾದ್ರೂ ಅಂಜೂರದ ಮರದ ಕಡ್ಡಿ ಏನಾದರೂ ಆ ಮರನ ಬೆಳೆಸಿರೋದು ಸಿಕ್ಕಿದ್ದೆ ಆದರೆ ಆ ಒಂದು ಕಡ್ಡಿನ ನೀವು ತಗೊಂಬಂದು ಅದನ್ನು ನೀವು ಎಲೆಗಳೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಎಕ್ಕದ ಹಾಲನ್ನು ಸರಿವಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಪೂಜೆ ಮಾಡಿ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ಯಾವಾಗಲೂ ನಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಚೆನ್ನಾಗಿರಬೇಕು ಅಂತ ಬಯಸೋ ಅಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ
ಕಾಲಾಷ್ಟಮಿ ಇರೋದರಿಂದ ನೀವು ಅಂಗಡಿಗಳಲ್ಲಿ ಹೋದಾಗ ನೀವು ಒಂದಷ್ಟು ಕಮಲದ ಮಾಲೆ ಅಂದರೆ ಕಮಲದ ಹೂವಿನಿಂದ ಮಾಡಿರೋಂಥ ಮಾಲೆ ಸಿಗುತ್ತೆ. ಅದು ಸಣ್ಣದಾದರೆ ಒಂದು 30 ರೂಪಾಯಿ 50 ರೂಪಾಯಿಗೆಲ್ಲ ಸಿಗುತ್ತೆ. ಆ ಥರದೊಂದು ಮಾಲೆನ ನೀವು ತೊಗೊಂಬಂದು ಇವತ್ತು ನೀವು ಪೂಜೆ ಮಾಡಿ, ತದನಂತರ ನೀವು ಹಣ ಇಡೋವಂಥ ಬಾಕ್ಸ್ಗಳಿಗೆ ಮಾಲೆ ಸಮೇತ ನೀವು ಇಟ್ಟು ಅದನ್ನು ನೀವು ಪೂಜೆ ಮಾಡಿದ ನಂತರ ದೇವಿಗೆ ಅರ್ಪಣೆ ಮಾಡಿ. ನಿಮ್ಮ ಮನೆಯಲ್ಲಿರೋಂಥ ದೇವರು ಲಕ್ಷ್ಮೀ ದೇವರ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಹಾಕಿ ಅದನ್ನು ನೀವು ಪೂಜೆ ಮಾಡಿದ ನಂತರ ನೀವು ಅದನ್ನು ನೀವು ದುಡ್ಡಿಡುವಂಥ ಜಾಗದಲ್ಲಿ ಮಾಲೆನ ಸಂಪೂರ್ಣವಾಗಿ ಇಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಖಂಡಿತವಾಗ್ಲೂ ದೂರ ಆಗುತ್ತೆ. ಹಣ ಅನ್ನೋದು ಆಕರ್ಷಣೆ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನೀವು ನಾಣ್ಯಗಳೇನಾದರೂ ಇದ್ದರೆ, ಒಂದು 9 ನಾಣ್ಯಗಳಿದ್ದರೆ ಆ ನಾಣ್ಯಗಳನ್ನ ನೀವು ಕಾಲಾಷ್ಟಮಿ ದಿನ ಶಿವನ ಮುಂದೆ ನೀವು 9 ತಾಮ್ರದ ನಾಣ್ಯಗಳಾಗಿರ್ಬೋದು ಅಷ್ಟು ನಾಣ್ಯಗಳನ್ನ ನೀವು ದೇವರ ಮುಂದೆ ಇಟ್ಟು ಅದರ ಮೇಲೆ ಒಂದೊಂದು ಲವಂಗನ ನೀವು ಇಟ್ಟು ನಿಮ್ಮ ಮನೆಯಲ್ಲಿರೋಂಥ ಕಷ್ಟ ಸುಖಗಳು ಏನೇನಿದೆ, ಏನೇನು ಪ್ರಾಬ್ಲಮ್ ಇದೆ, ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳಿದೆ ಆ ಥರದ ಸಮಸ್ಯೆಗಳನ್ನೆಲ್ಲ ನೀವು ಕಾಲಾಷ್ಟಮಿ ದಿನ ನೀವು ಪ್ರತಿಯೊಂದನ್ನು ಹೇಳ್ಕೊಬೇಕಾಗುತ್ತೆ. ಆ 9 ನಾಣ್ಯಗಳ ಮೇಲೆ 9 ಲವಂಗ ಅಂದರೆ ಒಂದೊಂದೇ ಲವಂಗನ ನೀವು ಇಟ್ಟು ಆ ಲವಂಗದ ಮೇಲೆ ಒಂದೊಂದು ಯಾಲಕ್ಕಿ ಕಾಯನ್ನು ಸಹ ಇಟ್ಟು ನೀವು ಪೂಜೆ ಮಾಡಿದ ನಂತರ ಆ ನಾಣ್ಯಗಳನ್ನ ನೀವು ಒಂದು ಗಂಟಲ್ಲಿ ನೀವು ಗಂಟಿಟ್ಕೊಂಡು ಅಥವಾ ಹಳದಿ ಬಟ್ಟೆ ಇಲ್ಲ ಅಂದರೆ ಕೆಂಪು ಬಟ್ಟೆಯಲ್ಲಿ ನೀವು ಅದನ್ನು ಗಂಟಿಟ್ಕೊಂಡು ನೀವು ಕ್ಯಾಶ್ ಬಾಕ್ಸ್ ಇಡೋವಂಥ ಜಾಗದಲ್ಲೇ ಇಡ್ಬೋದು. ಅದರಲ್ಲಿ ಒಂದು ನಾಣ್ಯನ ನೀವು ಈಗ 9 ನಾಣ್ಯಗಳನ್ನ ನೀವು ಪೂಜೆ ಮಾಡಿದ್ದೀರಾ. ಆ ಪೂಜೆ ಮಾಡಿದ ನಾಣ್ಯಗಳಲ್ಲಿ ಒಂದು ನಾಣ್ಯನ ನೀವು ಪ್ರತಿದಿನ ನಿಮ್ಮ ಪರ್ಸ್ನಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಲವಂಗ ಮತ್ತು ಯಾಲಕ್ಕಿ ಕಾಯಿ ಜೊತೆ ನೀವು ಆ ಒಂದು ನಾಣ್ಯನ ನೀವು ಪ್ರತಿದಿನ ವ್ಯವಹಾರ ಮಾಡುವಂಥ ದುಡ್ಡಿನ ಹಣಕಾಸಿನ ವ್ಯವಹಾರ ಮಾಡುವಂಥ ಪರ್ಸ್ ಒಳಗಡೆ ನೀವು ಆ ನಾಣ್ಯನ ಒಂದನ್ನು ನೀವು ಇಟ್ಕೊಳ್ಳೋದ್ರಿಂದ ದುಡ್ಡು ಅನ್ನೋದು ಆಕರ್ಷಣೀಯವಾಗಿ ಸೇರೋದಕ್ಕೆ ಸಹಾಯ ಮಾಡುತ್ತೆ. ಯಾಕಂದರೆ ಕಾಲಾಷ್ಟಮಿ ದಿನ ಅಷ್ಟಮಿಲಿ ನಾವು ಮಹಾಲಕ್ಷ್ಮಿ ಕೂಡ ಇರ್ತಾರೆ. ಅಂಥ ಮಹಾಲಕ್ಷ್ಮಿಯ ಅನುಗ್ರಹ ಶಿವನ ಜೊತೆ ನಮಗೆ ಅನುಗ್ರಹ ಆಗಬೇಕು ಅಂದಾಗ ನಾವು ಇಂಥ ಸಣ್ಣ ಪುಟ್ಟ ಉಪಾಯಗಳನ್ನ ಮಾಡ್ಕೊಬೋದು. ನಿಮಗೆ ಇದರಲ್ಲಿ ಯಾವುದು ಸರಿ ಹೊಂದುತ್ತೋ ಅಥವಾ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಅಷ್ಟೂ ದುಡ್ಡು ನಮ್ಮ ಹತ್ರ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂದರೂ ₹1 ನಾಣ್ಯನ ನೀವು ತಗೊಂಡು ನಿಮ್ಮ ಮನೆಯ ಶಿವನ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಒಂದು ಲವಂಗನ ಇಟ್ಟು ಅದರ ಮೇಲೆ ನೀವು ಒಂದು ಯಾಲಕ್ಕಿ ಕಾಯಿನ ಇಟ್ಟು ನಿಮ್ಮ ಮನೆಯಲ್ಲಿ ನಿಮಗೆ ಯಾವ್ಯಾವ ರೀತಿ ಕಷ್ಟ ಇದೆ, ಆ ದುಡ್ಡಿನ ಹಣಕಾಸಿನ ಕಷ್ಟಗಳು ಎಂಥದ್ದಿದೆ ಪ್ರತಿಯೊಂದನ್ನು ನೀವು ಹೇಳ್ಕೊಂಡು ಶಿವನ ಮುಂದೆ ನೀವು ದೀಪನ ಅಂದರೆ ಬೆಲ್ಲದ ದೀಪನಾದರೂ ಹಚ್ಚಿ, ಅಕಸ್ಮಾತ್ ನಮಗೆ ಬೆಲ್ಲದ ದೀಪ ಹಚ್ಚೋಕ್ಕಾಗಲ್ಲ ಅಂದರೆ ಮಾಮೂಲಿ ದೀಪನಾದ್ರೂ ನೀವು ಹಚ್ಚಿ ಆ ದೀಪದ ಎದುರಿಗೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪ್ರತಿಯೊಂದು ಹೇಳ್ಕೊಂಡು ಅದಾದಮೇಲೆ ನೀವು ಆ ನಾಣ್ಯನ ನೀವು ಪರ್ಸಿನ ಒಳಗಡೆ ಇವತ್ತು ಅಂದರೆ ನೀವು ಹಣದ ವ್ಯವಹಾರ ಮಾಡುವಂಥ ಪರ್ಸಿನ ಒಳಗಡೆ ನೀವು ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ನೀವು ಇವತ್ತಿನ ದಿನ ಮಕ್ಕಳು ಏನಾದರೂ ತುಂಬ ಚೆನ್ನಾಗಿ ಓದ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ, ಏನು ಮಾಡಿದ್ರು ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ತುಂಬ ಚೆನ್ನಾಗಿ ಆಗ್ತಾನೇ ಇಲ್ಲ, ನಾವು ಏನು ಮಾಡಿದ್ರು ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಅನ್ನೋರು ಇವತ್ತು ಕಾಲಾಷ್ಟಮಿ ಇರೋದ್ರಿಂದ ಶಿವನ ದೇವಸ್ಥಾನಕ್ಕೆ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಕಪ್ಪು ದತ್ತೂರಿ ಕಾಯಿ ಅಂತ ಸಿಗುತ್ತೆ. ಆ ಕಪ್ಪು ದತ್ತೂರಿ ಕಾಯಿನ ನೀವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ, ಶಿವನ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಅದನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮಕ್ಕಳಲ್ಲಿ ಯಾವುದಾದ್ರೂ ವಿದ್ಯಾಭ್ಯಾಸದ ಕೊರತೆ ಇದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ಮಕ್ಕಳು ಕೆಲವೊಂದು ಟೈಮ್ಗಳಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮಾತನ್ನು ಕೇಳ್ತಾ ಇರಲ್ಲ. ಅಂಥ ಮಕ್ಕಳು ಯಾವಾಗಲೂ ಚೆನ್ನಾಗಿರಬೇಕು, ವಿದ್ಯಾಭ್ಯಾಸ ಅಭಿವೃದ್ಧಿ ಆಗಬೇಕು ಅಂದಾಗ ನಾವು ಈ ರೀತಿ ಶಿವನಿಗೆ ನಾವು ಇದನ್ನು ಕಟ್ಟಾಗ ಅದರಲ್ಲೂ ನಾವು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂತ ಬಯಸುವಂಥ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಅದರಲ್ಲೂ ಇವತ್ತು ಕಾಲಾಷ್ಟಮಿ ಜೊತೆಗೆ ಬುಧವಾರ ಇರೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಗಣಪತಿ ದೇವರಿಗೂ
ಅಷ್ಟೇ ಇವತ್ತಿನ ದಿನ ನಾವು ಪ್ರಾರ್ಥನೆ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕಾದ್ರೂ ನೀವು ಕಪ್ಪು ದತ್ತೂರಿಕಾಯಿನ ನೀವು ಅರ್ಪಣೆ ಮಾಡ್ಬೋದು. ಇಲ್ಲ ಅಂದರೆ ಅಕಸ್ಮಾತ್ ನೀವು ನಿಮ್ಮ ಮನೆಯಲ್ಲಿ ಇರೋವಂಥ ನಿಮ್ಮ ಮನೆಯ ಸುತ್ತಮುತ್ತ ಇರೋವಂಥ ಗಣಪತಿ ಮತ್ತು ಶಿವನ ದೇವಸ್ಥಾನ ಎರಡೂ ಇರಬೇಕು, ಅಂದರೆ ಶಿವನೂ ಇರಬೇಕು ಗಣಪತಿನೂ ಇರಬೇಕು ಅಂಥ ದೇವಸ್ಥಾನಕ್ಕೆ ನೀವು ಹೋಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಆಗಬೇಕು ಅಂತ ಬಯಸುವಂಥವ್ರು ನಿಮ್ಮ ಮಕ್ಕಳ ಕೈಯಾರೆ ಇವತ್ತು 21 ಗರಿಕೆನ ನೀವು ಗಣಪತಿಗೆ ಕೊಡಿಸಿ ನಿಮ್ಮ ಮಕ್ಕಳ ಕೈಯಲ್ಲಿ ಸಿಹಿಯಾದ ಲಾಡುಗಳು ಅಂದರೆ ಹಳದಿ ಬಣ್ಣದ ಲಾಡುಗಳನ್ನ ನೀವು ನಿಮ್ಮ ಮಕ್ಕಳ ಕೈಯಾರೆ ನೀವು ಹಂಚಿಸಿದ್ದೇ ಆದರೆ ಅದರಲ್ಲಿ ನೋಡಿ ನೆನಪಿರಬೇಕು ಶಿವ ಮತ್ತು ಗಣಪತಿ ಇರುವಂಥ ದೇವಸ್ಥಾನ ಆಗಿರಬೇಕು. ನೀವು ಆ ಥರದ್ದು ವಸ್ತುನ ನೀವು ದೇವರಿಗೆ ಕೊಟ್ಟು ನೈವೇದ್ಯ ಮಾಡಿಸಿ ಅದನ್ನು ತದನಂತರ ನೀವು ದಾನ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಲ್ಲಿ ವಿದ್ಯಾಪ್ರಾಪ್ತಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಯೋಗ್ಯವಾದ ದಿನ ಯಾವುದಾದ್ರೂ ದೋಷಗಳಿದ್ದು ಯಾರ್ದಾದ್ರೂ ಕಣ್ಣು ದೃಷ್ಟಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ಚೆನ್ನಾಗಿರಲ್ಲ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ರು, ಇದ್ದಕ್ಕಿದ್ದಂತೆ ವಿದ್ಯಾಭ್ಯಾಸದಲ್ಲಿ ನಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಕಣ್ಣು ದೃಷ್ಟಿ ಆಗಿರುತ್ತೆ, ಅಥವಾ ನಿಮ್ಮ ಮಕ್ಕಳಲ್ಲಿ ಯಾವುದೋ ಒಂದು ಗ್ರಹ ದೋಷಗಳಿಂದ ವಿದ್ಯಾಭ್ಯಾಸದಲ್ಲಿ ತೊಡಕು ಆಗ್ತಾ ಇರುತ್ತೆ, ಅಥವಾ ನಾವು ಓದಿದಂಥದ್ದು ನೆನಪೇ ಇರೋದಿಲ್ಲ ಅಂತ ಬಯಸ್ತಿರೋ ಅಂಥ ತಂದೆ ತಾಯಿಗಳು ಸುಮ್ಮನೆ ಮಕ್ಕಳನ್ನ ನಾವು ಒಡೆಯೋದು ಬಿಡಿಯೋದ್ರಿಂದ ಯಾವುದೇ ರೀತಿ ಸರಿ ಹೋಗೋದಿಲ್ಲ ಮಕ್ಕಳು. ಅದಕ್ಕೆ ನಮ್ಮ ಮಕ್ಕಳು ನಮಗೆ ನಮ್ಮ ಮಾತನ್ನು ಕೇಳ್ಕೊಂಡು ಚೆನ್ನಾಗಿ ಓದಬೇಕು ಅಂದಾಗ ನೀವು ಇವತ್ತು ಗಣಪತಿ ದೇವರಿಗೆ ಅಂದರೆ ಶಿವ ಮತ್ತು ಗಣಪತಿ ಇರೋವಂಥ ದೇವಸ್ಥಾನದಲ್ಲಿ ಗಣಪತಿಗೆ ಕಪ್ಪು ದತ್ತೂರಿಕಾಯಿನ ಅರ್ಪಿಸೋದ್ರಿಂದ ವಿದ್ಯೆ ಬುದ್ಧಿ ಮತ್ತು ವಿಕಾಸ ಆಗುತ್ತದೆ. ಅದರಲ್ಲೂ ನೀವು ಇವತ್ತಿನ ದಿನ ಅದರಲ್ಲೂ ಬುಧವಾರದ ಸಮಯದಲ್ಲಿ ಇದನ್ನು ಮಾಡಿದಾಗ ಕಾಲಾಷ್ಟಮಿ ಇರೋದ್ರಿಂದ ಇದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಕಪ್ಪು ದತ್ತೂರಿಕಾಯಿ ಅಂತ ರೋಡ್ಗಳಲ್ಲಿ ಸೈಡ್ಗಳಲ್ಲಿ ಸಿಗ್ತಾ ಇರುತ್ತೆ. ಅಂಥ ದತ್ತೂರಿಕಾಯಿನ ನೀವು ಅರ್ಪಿಸೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ದೋಷಗಳಿದ್ರು, ಸಾಡೆ ಸಾತಿ ಕಾಟಗಳಿದ್ರು, ಯಾವುದೋ ಒಂದು ಗ್ರಹ ಬಾಧೆಗಳಿಂದ ವಿದ್ಯಾಭ್ಯಾಸದಲ್ಲಿ ತೊಡಕು ಆಗೋವಂಥವ್ರಿಗೆ ಅದು ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ನೀವು ಯಾವಾಗಲೂ ಅಷ್ಟೇನೆ ಬ್ರಹ್ಮ ಮೂಲಿಕೆಯನ್ನು ಶರೀರದಲ್ಲಿ ಧರಿಸುವುದರಿಂದ ಸ್ಮರಣಾಶಕ್ತಿಯ ವೃದ್ಧಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯು ಹೆಚ್ಚುತ್ತದೆ. ಅಂದರೆ ನೋಡಿ ಯಾವಾಗಲೂ ಅಷ್ಟೇ ಬ್ರಾಹ್ಮ ಮೂಲಿಕೆ ಅಂತ ಸಿಗುತ್ತೆ, ಅದನ್ನು ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ಅದನ್ನು ನೀವು ತೊಗೊಂಬಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಅದನ್ನು ಒಂದು ದಾರದಲ್ಲಿ ಕಟ್ಟಿ ನಿಮ್ಮ ಮಕ್ಕಳ ಕತ್ತಿಗೆ ಅಥವಾ ಒಂದು ಸೊಂಟದ ಭಾಗಕ್ಕೆ ಅದನ್ನು ನೀವು ಕಟ್ಟಿ ಬಿಡೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಸ್ನೇಹಿತರೆ ನೋಡಿ, ಸಣ್ಣ ಸಣ್ಣ ಉಪಾಯಗಳು ಖಂಡಿತವಾಗ್ಲೂ ನಮ್ಮ ಜೀವನದ ವ್ಯವಸ್ಥೆಗೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಈ ಪುಟ್ಟ ಉಪಾಯಗಳನ್ನ ನೀವು ಇವತ್ತಿನ ದಿನ ಕಾಲಾಷ್ಟಮಿ ದಿನ ಮಾಡ್ಕೊಳ್ಳಿ. ಯಾಕಂದರೆ ಹಣದ ಪರಿಸ್ಥಿತಿ ಸುಧಾರಣೆ ಆಗಬೇಕು, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ನಮ್ಮ ಜೀವನ ಯಾವಾಗಲೂ ನೆಮ್ಮದಿಯಾಗಿರಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನಾನು ಹೇಳ್ಕೊಟ್ಟಿರೋಂಥ ಸಣ್ಣ ಸಣ್ಣ ಉಪಾಯಗಳಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಮನೇಲಿ ತುಂಬ ನೆಗೆಟಿವಿಟಿ ಇದೆ, ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ರೂ ಇವತ್ತಿನ ದಿನ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಏನು ಮಾಡಬೇಕು ಅಂದರೆ ನೋಡಿ 2 ನಿಂಬೆಹಣ್ಣನ್ನ ನೀವು ತೊಗೊಬೇಕಾಗುತ್ತೆ. ಆ ನಿಂಬೆಹಣ್ಣನ್ನ ನೀವು ಇಡೀ ಮನೆಗೆ ದೃಷ್ಟಿ ಎಲ್ಲ ತೆಗೆದು ಅಂದರೆ 2 ನಿಂಬೆಹಣ್ಣನ್ನ ನೀವು ಪ್ರತಿ ಮೂಲೆಗೂ ನಿಮ್ಮ ಮನೆಯಲ್ಲಿರೋಂಥ ಪ್ರತಿ ಮೂಲೆಗೂ ದೃಷ್ಟಿನ ತೆಗೆದು ತದನಂತರ ನೀವು ಏನು ಮಾಡಬೇಕು ಅಂದರೆ ಅದನ್ನು 2 ನಿಂಬೆಹಣ್ಣಲ್ಲಿ ನೀವು 4 ಹೋಳನ್ನ ಮಾಡಬೇಕಾಗುತ್ತೆ. ಆ 4 ಹೋಳನ್ನ ಮಾಡಿದ ನಂತರ ನೀವು ಆ 1 ನಿಂಬೆಹಣ್ಣಲ್ಲಿ 2 ಭಾಗ ಇರುತ್ತೆ, ಆ 2 ಭಾಗಕ್ಕೆ ನೀವು ಒಂದು 11 ಅಥವಾ ಒಂದು 9 ಲವಂಗನ ನೀವು ಚುಚ್ಚಬೇಕಾಗುತ್ತೆ. ಆ ಚುಚ್ಚಿದ ಲವಂಗಗಳನ್ನ 2 ಪೀಸ್ಗಳನ್ನ ನೀವು ನಿಮ್ಮ ಮನೆಯ ಬಾಗಿಲಿನ ಮುಂದೆ ನೀವು ಇಡೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ದುಷ್ಟಶಕ್ತಿಗಳಿರ್ಬೋದು, ಯಾರಾದರೂ ಶತ್ರುಗಳ ಕಾಟಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು 2 ನಿಂಬೆಹಣ್ಣನ್ನ ನೀವು ಏನು ಮಾಡಬೇಕು ಅಂದರೆ ಅದಕ್ಕೆ ನೀವು ಒಂದಕ್ಕೆ ಅರಿಶಿಣನ ಸರಬೇಕಾಗುತ್ತೆ, ಇನ್ನೊಂದಕ್ಕೆ ನೀವು ಕುಂಕುಮನ ಸರವಿ ನಿಮ್ಮ ಮನೆಯ ಮುಂಬಾಗಿಲ ಹೊಸಲ ಮೇಲೆ ನೀವು ಇಡೋದ್ರಿಂದ ಯಾವುದೇ ರೀತಿ ಶತ್ರುಗಳ ಕಾಟ ಇರ್ಬೋದು ಅಥವಾ ನಿಮಗೆ ಯಾರಾದರೂ ನಿಮಗೆ ಮಾಟ ಮಂತ್ರ
ತಂತ್ರ ಮಾಡಿಸಿದ್ರೆ, ಆ ಥರದ್ದು ದುಷ್ಟಶಕ್ತಿಗಳ ಕಾಟ ಇದ್ದರೆ ನಿಮ್ಮ ಮನೆ ಮುಂದೆ ಅದೆಲ್ಲ ನಿವಾರಣೆ ಆಗುತ್ತೆ. ನಾವು ಯಾವಾಗ್ಲೂ ನಿಂಬೆ ಹಣ್ಣಿನ ಒಳಗಡೆ ನೀವು ಲವಂಗನ ಚುಚ್ಚಿ ಇಡೋದ್ರಿಂದ ನಮ್ಮ ಮನೆಯಲ್ಲಿರೋವಂಥ ಯಾವುದೇ ನೆಗೆಟಿವಿಟಿ ಇರ್ಬೋದು, ಅದು ನಕಾರಾತ್ಮಕ ಶಕ್ತಿಗಳಿದ್ದರೆ ಆ ನಿಂಬೆಹಣ್ಣು ಅದನ್ನು ಆಕರ್ಷಣೆ ಮಾಡಿ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮಗೆ ಈ ರೀತಿ ಎಲ್ಲ ತೊಂದರೆ ತುಂಬ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಅನ್ನೋರು, ನೀವು ಇವತ್ತು ಮನೆಗಳಲ್ಲಿ ಒಂದು ಕೈಯಲ್ಲಿ ಒಂದಿಷ್ಟು ಬಿಳಿ ಸಾಸಿವೆನ ಇಟ್ಕೊಳ್ಳಿ, ಅದಕ್ಕೆ ಒಣಮೆಣಸಿನ್ಕಾಯಿನ ತಗೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಮೆಣಸನ್ನು ತಗೊಂಡು ಸ್ವಲ್ಪ ಉಪ್ಪನ್ನ ತಗೊಂಡು ನೀವು ಒಂದೆರಡು ಬೆಳ್ಳುಳ್ಳಿ ಹಿಲ್ಕನ್ನ ನೀವು ತಗೊಂಡು ಅಷ್ಟನ್ನು ನೀವು ಕೈಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿರೋಂಥ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನೀವು ಪ್ರತಿಯೊಂದಕ್ಕೂ ದೃಷ್ಟಿನ ತೆಗೆದಂದರೆ ಎಲ್ಲದಕ್ಕೂ ದೃಷ್ಟಿ ನಿವಾಳಿಸಿ ಅದನ್ನು ನೀವು ಸೂರ್ಯ ಕೆಂಡದ ಒಳಗಡೆ ನೀವು ಹಾಕ್ಬೋದು. ಸೂರ್ಯ ಕೆಂಡ ಇಲ್ಲ ಅಂತ ಅನ್ನೋರು ನೀವು ಏನು ಮಾಡ್ಬೋದು ಅಂದರೆ, ಒಲೆಯ ಮೇಲೆ ನೀವು ನಿಮ್ಮ ದಿನನಿತ್ಯ ಬಳಸುವಂಥ ಚುಪ್ಪು ಇರುತ್ತೆ, ತೆಂಗಿನ ಚುಪ್ಪು, ಆ ತೆಂಗಿನ ಚುಪ್ಪನ್ನು ನೀವು ಒಲೆಯ ಗ್ಯಾಸ್ ಮೇಲೆ ನೀವು ಇಟ್ಟು ಅದನ್ನು ನೀವು ಕೆಂಡವಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ನೀವು ಒಂದು ತಾಮ್ರದ ಬೌಲು ಅಥವಾ ಒಂದು ತಾಮ್ರದ ಕಬ್ಬಿಣದ ಹಂಚಿದ್ರೆ ಅದ್ರ ಮೇಲೆ ಇಟ್ಟು ನೀವು ದೃಷ್ಟಿ ತೆಗೆದಿರುವಂಥ ಆ ಬಿಳೆಯ ಸಾಸಿವೆಗಳನ್ನ ಅಷ್ಟು ವಸ್ತುಗಳನ್ನ ಅದ್ರ ಒಳಗೆ ಹಾಕಿದಾಗ ನಿಮ್ಮ ಮನೆಯಲ್ಲಿ ಎಷ್ಟು ನಕಾರಾತ್ಮಕತೆ ಇದೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಹಾಕಿದಾಗ ನಿಮ್ಮ ಮನೆಯಲ್ಲಿ ಕೆಟ್ಟ ಪರಿಣಾಮ ಇದೆ ಅಂದರೆ ಅದು ಕೆಟ್ಟ ವಾಸನೆ ಬರುತ್ತೆ, ಇಲ್ಲ ಅಂದರೆ ನಿಮ್ಮ ಮನೆಗೆ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ರೀತಿ ಅದು ಒಳ್ಳೆ ಪರಿಮಳನ ಕೊಡುತ್ತೆ. ನೀವು ಕೂಡ ಇದನ್ನು ಚೆಕ್ ಮಾಡ್ಕೊಬೋದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮಗೆ ಇನ್ನೂ ತುಂಬ ಪ್ರಾಬ್ಲಮ್ ಆಗ್ತಿದೆ ಅನ್ನೋರು ನೀವು ಇನ್ನೇನು ಮಾಡ್ಬೋದು ಅಂದರೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಾಂಬ್ರಾಣಿ ಎಣ್ಣೆ ಅಂತ ಸಿಗುತ್ತೆ. ಆ ಸಾಂಬ್ರಾಣಿ ಎಣ್ಣೆನ ನೀವು ಇವತ್ತಿನ ದಿನ ತಂದು ಶಿವನ ಮುಂದೆ ನೀವು ಇಟ್ಟು ನೀವು ಅದನ್ನು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಸಾಂಬ್ರಾಣಿ ಎಣ್ಣೆಯ ದೀಪನ ನೀವು ಮನೆಯಲ್ಲಿ ಇವತ್ತಿನ ದಿನ ನೀವು ಹಚ್ಚೋದ್ರಿಂದ ಶತ್ರು ಬಾಧೆಗಳಿದ್ದರೆ ನಿವಾರಣೆ ಆಗುತ್ತೆ. ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದ್ರೆ, ಮನಸ್ತಾಪ ಇದ್ದರೆ, ಕಿತ್ತಾಟ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಅದರಲ್ಲೂ ನಮಗೆ ಮೃತ್ಯು ಕಂಟಕಗಳಿದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಸಾಂಬ್ರಾಣಿ ವಸ್ತುವಿನಿಂದ ತಯಾರಿಸಿದಂಥ ಎಣ್ಣೆ ಅಂತ ಕೇಳಿದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿ, ಖಂಡಿತವಾಗ್ಲೂ ಕೊಡ್ತಾರೆ. ಆ ಎಣ್ಣೆಯಲ್ಲಿ ನೀವು ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಎಣ್ಣೆಯಿಂದ ದೀಪನ ಹಚ್ಚಬೇಕಾಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿರೋಂಥ ಮಣ್ಣಿನ ದೀಪ ಹಚ್ಬೋದು, ಇಲ್ಲಾಂದರೆ ಮಾಮೂಲಿ ದೀಪಕ್ಕೆ ನೀವು ಈ ಎಣ್ಣೆನ ಹಾಕಿ ನೀವು ಎರಡೆರಡು ಬತ್ತಿಗಳನ್ನ ಹಾಕಿ ಕಾಲ ಭೈರವನ ಮುಂದೆ ನೀವು ನಿಮ್ಮ ಪ್ರಾರ್ಥನೆನ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿ ಸಾಲದ ಸಮಸ್ಯೆ ಇರ್ಬೋದು, ಒಡವೆಗಳನ್ನ ನೀವು ಅಡ ಇಟ್ಟಿದ್ರೆ ಅದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಇವತ್ತು ಸಹಾಯಕ ಆಗುತ್ತೆ. ಈ ರೀತಿ ನೀವು ಸಣ್ಣ ಸಣ್ಣ ಉಪಾಯಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ.